ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ. ಇದು ಬಂದುಬಿಟ್ಟು ಶ್ರಾವಣ ಮಾಸದ 3ನೇ ಮಂಗಳವಾರದ ಮಂಗಳಗೌರಿ ಪೂಜೆಯ ವ್ಲಾಗ್ ಆಗಿರುತ್ತೆ. ಇಲ್ಲಿ ನಾನು ಪೂಜೆಗೆ ಹಿಂದಿನ ವ್ಲಾಗಲ್ಲಿ ನಾನು ಮಂಗಳಗೌರಿ ಪೂಜೆಯ ಪೂರ್ವ ಸಿದ್ಧತೆಯ ಬಗ್ಗೆ ನಾನು ವಿಡಿಯೋನ ಮಾಡಿ ಹಾಕ್ಬಿಟ್ಟಿದ್ದೀನಿ. ಇದು ಬಂದುಬಿಟ್ಟು ಸೆಕೆಂಡ್ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಮಂಗಳಗೌರಿ ಪೂಜೆನ ಯಾವ ವಿಧಾನದಲ್ಲಿ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮನೆಯಲ್ಲೇ ಅರಳಿರುವಂಥ ಹೂಗಳನ್ನು ಕಿತ್ಬಿಟ್ಟು ದೇವಿಗೆ ಹಾರನ ಪೋಣಿಸ್ಕೊಳ್ತಾ ಇದ್ದೀನಿ. ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಹೊರಗಡೆಯಿಂದ ಸಹಿತ ಹೂಗಳನ್ನು ಕಟ್ಟಿರುವಂಥ ಮಾಲೆನೇ ತಂದುಬಿಟ್ಟು ಹಾಕ್ಬೋದು. ನಾನು ಮನೇಲಿ ಹೂವಿತ್ತು, ಹಾಗಾಗಿ ದೇವಿಗೆ ಈ ರೀತಿಯಾಗಿ ಪೋಣಿಸ್ಬಿಟ್ಟು ದೇವಿಗೆ ಹಾರನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮಂಗಳಗೌರಿ ವ್ರತ ಪೂಜೆ ಆಗೋವರೆಗೂ ಸಹಿತ ಉಪವಾಸವಿದ್ಬಿಟ್ಟು ದೇವಿಗೆ ಪ್ರಸಾದವನ್ನು ನೈವೇದ್ಯ ಮಾಡಿದ ನಂತರ ನಾನು ಸಹಿತ ಪ್ರಸಾದವನ್ನು ಸೇವನೆಯನ್ನು ಮಾಡ್ತೀನಿ. ಮಧ್ಯಾಹ್ನ ಊಟ ಮಾಡ್ತೀನಿ. ಇನ್ನು ಕೆಲವೊಬ್ಬರು ಮಧ್ಯಾಹ್ನ ಮಾತ್ರ ಪ್ರಸಾದವನ್ನು ಸೇವನೆಯನ್ನು ಮಾಡ್ತಾರೆ, ರಾತ್ರಿನ ಸಹಿತ ಉಪವಾಸವನ್ನು ಮಾಡ್ತಾರೆ. ನಿಮ್ಮ ಅನುಕೂಲ ಹೇಗೆ ಬೇಕಾದರೂ ನೀವು ಅದನ್ನು ಮಾಡ್ಕೊಳ್ಬೋದು. ನಾನು ಈ ರೀತಿಯಾಗಿ ಹೂವಿನ ಹಾರನ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಒಂದು ಪ್ಲೇಟಿಗೆ ಅಕ್ಷತೆಯನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಸ್ತಿಕ್ ಅಥವಾ ಓಮನ್ನು ಬರೆದ್ಬಿಟ್ಟು ಒಂದು ಚೊಂಬಲ್ಲಿ ನೀರು ಹಾಕಿಬಿಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಗಂಧ, ಹೂವು ಮತ್ತು ಅಕ್ಷತೆಯನ್ನು ಹಾಕಿಬಿಟ್ಟು ಅದಕ್ಕೆ 9 ವಿಳೆದೆಲೆನ ಇಟ್ಬಿಟ್ಟು ಹಾಗೆ ತೆಂಗಿನಕಾಯನ್ನು ಇಟ್ಟು ಅಮ್ಮೋರ ಮೂರ್ತಿಯನ್ನು ಹಾಕಿಬಿಟ್ಟು ನಾನಿಲ್ಲಿ ಬ್ಲೌಸ್ ಪೀಸನ್ನು ಪ್ರಭಾವಳಿಯಾಗಿ ಇಡ್ತಾಯಿದ್ದೀನಿ. ನೀವು ಬೇಕಾದರೆ ಸ್ಯಾರಿ ಸಹಿತ ಉಡಿಸ್ಬೋದು. ನಾನು ಕೊನೆಯ ಮಂಗಳವಾರ ದೇವಿಗೆ ಸ್ಯಾರಿಯನ್ನು ಯಾವಾಗಲೂ ಸಹಿತ ಉಡಿಸ್ತೀನಿ. ಇವಾಗ ಉಡಿಸಿದ ನಂತರ ಇಲ್ಲಿ ಗಣೇಶನ ಸಹಿತ ಬಲಭಾಗದಲ್ಲಿ, ಗೌರಿಯ ಬಲಭಾಗದಲ್ಲಿ ಕೂರಿಸ್ಕೊಳ್ಬೇಕು. ಅದಕ್ಕೆ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿಬಿಟ್ಟು 2 ವಿಳೆದೆಲೆನ ಇಟ್ಬಿಟ್ಟು ಗಣೇಶನ ಮೂರ್ತಿಯನ್ನು ಇಡ್ತಾಯಿದ್ದೀನಿ. ಗಣೇಶನ ಮೂರ್ತಿ ಇಲ್ಲ ಅಂತ ಹೇಳಿದ್ರೆ ಅರ್ಶಿಣದ ಗಣಪತಿಯನ್ನು ಸಹಿತ ಮಾಡಿ ಇಡ್ಬೋದು. ಇಲ್ಲಿ ನಾನು 1 ರೂಪಾಯಿ ಕಾಯಿನು ಹಾಗೆ ಒಂದು ಅಡಿಕೆಯನ್ನು ಸಹಿತ ಇಡ್ತಾಯಿದ್ದೀನಿ. ಹಾಗೆ ನಾವು ಕಟ್ಟಿರುವಂತಹ ಕಂಕಣ ಏನಿರುತ್ತೆ ಅದು ಸಹಿತ ಗಣೇಶನಿಗೆ ಒಂದು ಕಂಕಣವನ್ನು ಇಡ್ತಾಯಿದ್ದೀನಿ. ಹಾಗೆ ಒಂದು ಉತ್ತುತ್ತೆ ಇಟ್ಬಿಟ್ಟು ಈ ರೀತಿಯಾಗಿ ಗಣೇಶನನ್ನು ಸಹಿತ ಕೂರಿಸ್ಕೊಂಡಿದ್ದೀನಿ. ಈಗ ಮಂಗಳಗೌರಿಗೆ ಬಾಗಿಣವನ್ನು ರೆಡಿ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಒಂದು ಪ್ಲೇಟಲ್ಲಿ 2 ವಿಳೆದೆಲೆ, 2 ಅಡಿಕೆ, ಕಟ್ಟಿರುವಂತಹ ಕಂಕಣ, ಹಾಗೆ 11 ರೂಪಾಯಿ ದುಡ್ಡನ್ನು ಸಹಿತ ಇಡ್ತಾಯಿದ್ದೀನಿ. ಹಾಗೆ 2 ಬಾಳೆಹಣ್ಣನ್ನು ಇಡ್ತಾಯಿದ್ದೀನಿ. ಹಾಗೆ ಅಕ್ಷತೆ ಕಾಳು ಹಾಕ್ತಾಯಿದ್ದೀನಿ. ಹಾಗೆ 2 ಬಳೆಯನ್ನು ಸಹಿತ ಇಡ್ತಾಯಿದ್ದೀನಿ. ಹಾಗೆ ಅರಿಶಿನ ಕುಂಕುಮದ ಈ ರೀತಿಯಾಗಿ ಚೀಟಿ ಬರುತ್ತಲ್ವ ಅದು ಸಹಿತ ದೇವಿಗೆ ಮಡಿಲಕ್ಕಿಗೆ ನಾನು ಇಡ್ತಾಯಿದ್ದೀನಿ. ಹಾಗೆ ಒಂದು ಉತ್ತುತ್ತೆ, ಹಾಗೆ ದೇವಿಗೆ ರಾತ್ರಿನೇ ನೆನೆ ಇಟ್ಟಂತಹ ಕಡಲೆಕಾಳು, ನೆಂದಿರುವಂಥ ಕಡಲೆಕಾಳನ್ನು ಸಹಿತ ಮಡಿಲಕ್ಕಿಗೆ ಹಾಕ್ತಾಯಿದ್ದೀನಿ. ಇದಿಷ್ಟು ದೇವಿಗೆ ಕೊಡುವಂತಹ ಬಾಗಿಣ. ಇದನ್ನು ನಾನು ದೇವಿಯ ಪಕ್ಕದಲ್ಲಿ ಈ ರೀತಿಯಾಗಿ ಇಟ್ಕೊಳ್ತಿದ್ದೀನಿ. ಇವಾಗ ಫಸ್ಟ್ ಗಣೇಶನಿಗೆ ಪೂಜೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಗಣೇಶನಿಗೆ ವಿಭೂತಿ, ಗಂಧ, ಅರಿಶಿನ, ಕುಂಕುಮ ಇವನ್ನೆಲ್ಲ ಹಚ್ಚಿಬಿಟ್ಟು ಹಾಗೆ ಹೂವನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಗಣೇಶನಿಗೆ ಪೂಜೆ ಆದ ನಂತರ ಇಲ್ಲಿ ದೇವಿ ಪೂಜೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೀನಿ. ದೇವಿಗೆ ಈ ರೀತಿಯಾಗಿ ವಿಭೂತಿ, ಗಂಧ, ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿಬಿಟ್ಟು ಪೂಜೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾಗೆ ಕಟ್ಟಿರುವಂತಹ ಹೂಮಾಲೆಯನ್ನು ಹಾಕಿಬಿಟ್ಟು ದೇವಿಗೆ
ಅಲಂಕಾರನ ಮಾಡ್ತಾಯಿದ್ದೀನಿ. ಹಾಗೆ ದೇವಿಗೆ ಸುಗಂಧ ಭರಿತವಾದ ಹೂಗಳು ಅಂದರೆ ತುಂಬಾ ಇಷ್ಟ. ಅದಕ್ಕೆ ನಾನಿಲ್ಲಿ ಮಲ್ಲಿಗೆ ಹೂವನ್ನು ತಂದಿದ್ದೀನಿ. ಆ ಮಲ್ಲಿಗೆ ಹೂವನ್ನು ದೇವಿಗೆ ಈ ರೀತಿಯಾಗಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಹೂವಿನ ಅಲಂಕಾರವನ್ನು ಮಾಡಿಬಿಟ್ಟು ದೇವಿಗೆ ನಾವು ಈ ರೀತಿಯಾಗಿ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಇವಾಗ ಮಂಗಳಗೌರಿ ವ್ರತದ ಬುಕ್ಕನ್ನು ಸಹಿತ ಇಟ್ಬಿಟ್ಟು ಆ ಬುಕ್ಕಿಗೂ ಸಹಿತ ಪೂಜೆಯನ್ನು ಮಾಡಬೇಕು. ಈ ರೀತಿಯಾಗಿ ಪೂಜೆಯನ್ನು ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ನೀವು ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಈ ರೀತಿಯಾಗಿ ದೇವಿಗೆ ಅಲಂಕಾರವನ್ನು ಮಾಡಿಬಿಟ್ಟು, ಹೂವಿನ ಅಲಂಕಾರವನ್ನು ಮಾಡಿಬಿಟ್ಟು ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಫಸ್ಟು ಪೂಜೆ ಆದ ನಂತರ ದೇವಿಗೆ ಫಸ್ಟು ಧೂಪ, ದೀಪ, ನೈವೇದ್ಯ ಇದನ್ನು ನಾವು ಆರ್ಡರ್ ವೈಸಲ್ಲಿ ಮಾಡುವಂಥದ್ದು. ಎಲ್ಲ ದೇವರಿಗಾದರೂ ಅಷ್ಟೇ ಧೂಪ, ದೀಪ ಮತ್ತು ನೈವೇದ್ಯವನ್ನು ಮಾಡಬೇಕು. ಇಲ್ಲಿ ನಾನು ಫಸ್ಟು ನೋಡಿ ಧೂಪವನ್ನು ದೇವಿಗೆ ಈ ರೀತಿಯಾಗಿ ಸಮರ್ಪಣೆಯನ್ನು ಮಾಡ್ತಾಯಿದ್ದೀನಿ. ಧೂಪವನ್ನು ಮಾಡಿಬಿಟ್ಟು ನಂತರ ನಾನು ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ದೇವಿಗೆ ಈ ರೀತಿಯಾಗಿ ಆರತಿ ಮಾಡ್ತಾಯಿದ್ದೀನಿ. ಇವಾಗ ನಾನು ದೇವಿಗೆ ಕಾಡಿಗೆಯನ್ನು ಮಾಡ್ತಾಯಿದ್ದೀನಿ. ಕಾಡಿಗೆಗೆ ನಾನು ಏನು ತುಪ್ಪದ ದೀಪ ಇತ್ತಲ್ವ, ಅದೇ ತುಪ್ಪದ ದೀಪದಿಂದ ಕಾಡಿಗೆ ಮಾಡ್ತಾಯಿದ್ದೀನಿ. ವಿಳ್ಯದೆಲೆಗೆ ಒಂದು ಸ್ವಲ್ಪ ತುಪ್ಪನ ಸವರ್ಬಿಟ್ಟು ದೀಪಕ್ಕೆ ಹಿಡಿದ್ರೆ ನೋಡಿ ಈ ರೀತಿಯಾಗಿ ಕಪ್ಪಾಗತ್ತೆ. ಇದೇ ಕಾಡಿಗೆ. ಈ ಕಾಡಿಗೆನ ದೇವರಿಗೆ ನಾನು ಈ ರೀತಿಯಾಗಿ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ನಂತರ ನಾನಿಲ್ಲಿ ದೇವಿಗೆ ಏನು ಹಣ್ಣುಗಳು, ಫಲ, ಪುಷ್ಪಗಳನ್ನು ಇಟ್ಟಿದ್ದೀನಿ, ಇದನ್ನು ನೈವೇದ್ಯವನ್ನು ದೇವಿಗೆ ಮಾಡ್ತಾಯಿದ್ದೀನಿ. ಇವಾಗ ಪೂಜೆ ಆದ ನಂತರ ದೇವಿಗೆ ನೈವೇದ್ಯಕ್ಕೆ ಅಡುಗೆ ಸಿದ್ಧತೆ ಮಾಡೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ದೀನಿ. ಇವಾಗ ನಾನಿಲ್ಲಿ ನೈವೇದ್ಯಕ್ಕೆ ಸ್ವೀಟಾಗಿ ಜಾಮೂನನ್ನು ಮಾಡ್ತಾಯಿದ್ದೀನಿ. ನೀವು ಯಾವುದು ಬೇಕಾದರೂ ಮಾಡ್ಬೋದು. ಲಾಸ್ಟ್ ವಾರದಲ್ಲಿ ಯಾವುದಾದ್ರೂ ಒಬ್ಬಟ್ಟು ಇಲ್ಲ ಕರ್ಜಿಕಾಯಿ ಈ ರೀತಿಯಾಗೂ ಸಹಿತ ಮಾಡ್ಬೋದು. ನಾವು ಲಾಸ್ಟ್ ವಾರದಲ್ಲಿ ಯಾವಾಗಲೂ ಈ ರೀತಿಯಾಗಿ ಒಬ್ಬಟ್ಟು ಏನಾದರೂ ಮಾಡ್ತೀವಿ. ಈಗ 3 ವಾರದಲ್ಲಿ ಸಿಂಪಲ್ಲಾಗಿ ಸ್ವೀಟ್ ಯಾವುದಾದ್ರು ಸಹಿತ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಲೋಟ ಸಕ್ಕರೆನ ಹಾಕಿಬಿಟ್ಟು ಅದಕ್ಕೆ 2 ಲೋಟ ನೀರನ್ನು ಹಾಕಿಬಿಟ್ಟು ಪಾಕಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾನು ಚಿಕ್ಕ ಪ್ಯಾಕೆಟು ಜಾಮೂನ್ ಪ್ಯಾಕನ್ನು ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕೋದ್ರಿಂದ ಕೆಲವು ಸತಿ ತುಂಬ ತೆಳುವಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಈ ಜಾಮೂನ್ ಹಿಟ್ಟನ್ನು ಕಳಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಎಲ್ಲೂ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಈ ರೀತಿಯಾಗಿ ನಾದಬೇಕು. ನಂತರ ಒಂಚೂರು ತುಪ್ಪನ ಈ ರೀತಿಯಾಗಿ ಸವರ್ಬಿಟ್ಟು ಒಂದು 5 ನಿಮಿಷ ಸ್ವಲ್ಪ ಬಿಡಬೇಕು ನೆನೆಯೋಕ್ಕೆ. 5 ನಿಮಿಷ ಬಿಟ್ಬಿಟ್ಟು ನೋಡಿ ಈ ರೀತಿಯಾಗಿ ನಂತರ ಈ ರೀತಿಯಾಗಿ ಚಿಕ್ಕದಾಗಿ ಈ ಥರ ತೆಗೆದುಬಿಟ್ಟು ಜಾಮೂನ್ ಥರ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೊಳ್ಬೋದು. ಮೀಡಿಯಮ್ ಸೈಜಲ್ಲಿ ಇದ್ರೇ ಅದು ಪಾಕಕ್ಕೆ ಹಾಕಿದ ನಂತರ ಅರಳ್ಬಿಡುತ್ತಲ್ವ, ಹಾಗಾಗಿ ಎಷ್ಟು ಬೇಕೋ ಅಷ್ಟು ಆ ಸೈಜಿಗೆ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಇವಾಗ ಪಾಕ ಈ ರೀತಿ ಕುದೀತಾ ಇದೆ.
ಅದಕ್ಕೆ ನಾನು 2 ಏಲಕ್ಕಿನ ಈ ರೀತಿ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇವಾಗ ನಾನು ಈ ರೀತಿಯಾಗಿ ಸ್ವಲ್ಪ ನೋಡಿ ಈ ರೀತಿಯಾಗಿ ಬೆಲ್ಲ ಪಾಕ ಬಂದಿರಬೇಕು. ತುಂಬ ಪಾಕ ಅಂತ ಏನಲ್ಲ, ಚೆನ್ನಾಗಿ ಅದು ಕುದ್ಬಿಟ್ಟು ಒಂದು ಸ್ವಲ್ಪ ಪಾಕ ಬರೋ ರೀತಿ ಆಗಿರಬೇಕು. ಇವಾಗ ಆಫ್ ಮಾಡಿದ್ದೀನಿ ನೋಡಿ. ಈ ಸೈಜಲ್ಲಿ ನಾನು ಜಾಮೂನು ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಇದಕ್ಕೆ ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ತುಂಬ ಬೇಗ ಕಪ್ಪಾಗಿಬಿಡತ್ತೆ, ಒಳಗಡೆ ನೀಟಾಗಿ ಬೆಂದಿರೋದಿಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಈ ರೀತಿ ಬ್ರೌನ್ ಕಲರ್, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ನಾವು ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ನೋಡಿ ಎಣ್ಣೆಯಿಂದ ತೆಗೆದುಬಿಟ್ಟು ಇವಾಗ ನಾನು ಸಕ್ಕರೆ ಪಾಕ ಏನಿತ್ತು ಅದಕ್ಕೆ ಜಾಮೂನನ್ನು ಹಾಕ್ತಾಯಿದ್ದೀನಿ. ತುಂಬ ಈಸಿಯಾಗಿ ಜಾಮೂನನ್ನು ಮಾಡ್ಬೋದು ನೋಡಿ. ಜಾಮೂನು ರೆಡಿಯಾಗಿದೆ. ಹಾಗೆ ಇವಾಗ ನಾನು ನೈವೇದ್ಯಕ್ಕೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಮತ್ತು ಕೋಸಂಬರಿಯನ್ನು ಮಾಡಿಬಿಟ್ಟು ದೇವರಿಗೆ ನಾನು ನೈವೇದ್ಯಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ನೋಡಿ. ಇವು 3 ರೆಡಿ ಮಾಡಿಬಿಟ್ಟು ದೇವಿಗೆ ನೈವೇದ್ಯವನ್ನು ಮಾಡಿದ್ದೀನಿ. ನೈವೇದ್ಯ ಆದ ನಂತರ ನಾನಿಲ್ಲಿ ದೇವಿಗೆ ಈ ರೀತಿಯಾಗಿ ಕಳಸದ ಬಟ್ಲು ಇರುತ್ತಲ್ವ, ಅಥವಾ ಆರತಿ ಬಟ್ಲು ಏನಿರುತ್ತೆ ಅದನ್ನು ಈ ರೀತಿಯಾಗಿ ಆರತಿ ಮಾಡಿಬಿಟ್ಟು ನಂತರ ಆರತಿ ಆದ ನಂತರ ದೇವಿಗೆ ಅಕ್ಷತೆಯನ್ನು ಹಾಕಿಬಿಟ್ಟು ದೇವಿಗೆ ಕೈ ಮುಗಿಯೋದು. ಇದಿಷ್ಟು ಏನು ಪೂಜಾ ವಿಧಾನ. ಇವಾಗ ಸಂಜೆ ನಾನು ದೇವರಿಗೆ ದೀಪವನ್ನು ಹಚ್ಚಿಬಿಟ್ಟು ಕಥಾಶ್ರವಣವನ್ನು ಮಾಡ್ತೀನಿ. ಇಲ್ಲಾಂದರೆ ಪೂಜೆ ನೈವೇದ್ಯ ಎಲ್ಲ ಆದ ತಕ್ಷಣ ನೀವು ಕಥಾಶ್ರವಣವನ್ನು ಮಾಡ್ಬೋದು. ನಾನು ಸಂಜೆ ದೀಪ ಹಚ್ಚಿದ ನಂತರ ಮಂಗಳ ಗೌರಿಯ ವ್ರತದ ಕಥೆಯನ್ನು ಓದ್ತೀನಿ. ಕತೆ ಓದಿದ ನಂತರ ಅರ್ಶಿನ ಕುಂಕುಮಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ 2 ವೀಳ್ಯದೆಲೆ, ಅಡಿಕೆ ಚೀಟಿ, ಬಾಳೆಹಣ್ಣು, ಅಕ್ಕಿ ಇದನ್ನು ಹಾಕಿಬಿಟ್ಟು ನಾನು ಈ ರೀತಿಯಾಗಿ ಬಂದವರಿಗೆ ಈ ರೀತಿಯಾಗಿ ಬಾಗಿಣಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ. ಒಂದು 5 ಜನ, ಇಲ್ಲಾಂದರೆ 5 ಜನಕ್ಕಿಂತ ಜಾಸ್ತಿ ಆಗ್ತಾರಂದ್ರೂ ಸಹಿತ ನೀವು ಕೊಡ್ಬೋದು. ಈ ರೀತಿಯಾಗಿ ಅರ್ಶಿನ ಕುಂಕುಮಕ್ಕೆ ಬಾಗಿಣವನ್ನು ರೆಡಿ ಮಾಡಿಕೊಂಡು ಅರ್ಶಿನ ಕುಂಕುಮ ಕೊಟ್ಟು ಅವ್ರನ್ನ ಕಳಿಸಿದ ನಂತರ ನಾನಿಲ್ಲಿ ದೇವಿಗೆ ಕೆಂಪಾರತಿಯನ್ನು ಮಾಡ್ತಾಯಿದ್ದೀನಿ. ನಾನಿಲ್ಲೊಂದು ಪ್ಲೇಟನ್ನು ತೊಗೊಂಡಿದ್ದೀನಿ. ಆ ಪ್ಲೇಟಿಗೆ ನೀರನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಕುಂಕುಮನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕುಂಕುಮನ ಹಾಕಿದ ನಂತರ ಒಂದು ಕೆಂಪು ಹೂವನ್ನು ಹಾಕಿಬಿಟ್ಟು ದೇವರಿಗೆ ಈ ರೀತಿಯಾಗಿ 3 ಸಲ, ಇವಾಗ 3 ಸಲ ಈ ರೀತಿಯಾಗಿ ಆರತಿನ ತೆಗೆದುಬಿಟ್ಟು ಇವಾಗ ನಾವು ದೇವಿಗೆ ನೋಡಿ ಬಲಗಡೆಗೆ ಈ ರೀತಿಯಾಗಿ 3 ಸಲ ಮೇಲಿಂದ ಕೆಳಗೆ ಕೈನ ಈ ರೀತಿ ಮಾಡಿಬಿಟ್ಟು ಬಲಗಡೆ ಇರುವಂಥ ಹೂವನ್ನು ತೆಗೆದು ಕೆಳಗಿಡಬೇಕು. ಹಾಗಾದರೆ ದೇವಿನ ಕದಲಿಸ್ದಂಗೆ ಅಂತ ಹೇಳಿ. ದೇವಿನ ಕದಲಿಸಿದ ನಂತರ ನೀವು ಈಗ ದೇವಿನ ಕದಲಿಸಾಗಿದೆ, ನೀವು ಬೇಕಾದರೆ ಸಂಜೆ ಕೂಡ ದೇವ್ರನ್ನ ಇಳಿಸ್ಬೋದು, ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಕೂಡ ಇಳಿಸ್ಬೋದು. ಈ ರೀತಿಯಾಗಿ ನಾನು ಮಂಗಳ ಗೌರಿ ಪೂಜಾ ವ್ರತವನ್ನು ಮಾಡ್ತೀನಿ. ಹಾಗೆ ಇದು ಬಂದುಬಿಟ್ಟು 3ನೇ ಮಂಗಳವಾರ, 4ನೇ ಮಂಗಳವಾರದ ವಿಡಿಯೋ ಕೂಡ ಸಹಿತ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ನೀವು ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.